ಏನ್ ಲಾಭಪ್ಪ ಅಂದ್ರೆ ಕೃಷಿ ಆಶ್ರಮಗಳು ಸ್ಥಳೀಯ ಪ್ರಾದೇಶಿಕ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರೀತಿಸಲು ಇಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ಅದ್ರ ಬಗ್ಗೆ ಪರಿಚಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಅದನ್ನ ಬಂದಂತ ಪ್ರವಾಸಿಗರಿಗೆ ಅರ್ಥ ಮಾಡಿಕೊಳ್ಳಲು ಕೂಡ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಥಳೀಯ ಸಂಪ್ರದಾಯಗಳು, ಜಾನಪದ ಕಥೆಗಳು, ಹಾಡುಗಳು ಮತ್ತು ನೃತ್ಯಗಳ ಪರಿಚಯದಿಂದಾಗಿ ಪ್ರವಾಸಿಗರು ಈ ಕೇಂದ್ರಗಳ ಬಗ್ಗೆ ಹೆಚ್ಚು ಆಪ್ತತೆಯನ್ನು ಹೊಂದುತ್ತಾರೆ. ಜಾನಪದ ಆಚರಣೆಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆಯು ಗ್ರಾಮೀಣ ಪ್ರವಾಸೋದ್ಯಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಅದರಲ್ಲಿ ಜನಾಂಗೀಯ ಅಂಶಗಳನ್ನು ಕೂಡ ಪರಿಚಯಿಸುತ್ತದೆ. ಅತಿಥಿಗಳು ಮತ್ತು ಅವರ ಮಕ್ಕಳಿಗೆ ಜಾನಪದ ಅನ್ವಯಿಕ ಕಲೆಯ ಮೂಲಭೂತ ಅಂಶಗಳನ್ನು ಕಲಿಸಬಹುದು. ನೇಯ್ಗೆ, ಕುಂಬಾರಿಕೆ, ಮರಗೆಲಸ, ಕಸೂತಿ ಮತ್ತು ಇತರ ಕರಕುಶಲ ವಸ್ತುಗಳನ್ನು ಸ್ವತಃ ತಾವೇ ಮಾಡಿಕೊಳ್ಳುವ ಜಾಣ್ಮೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಆಶ್ರಮಗಳು ಸಹಾಯವಾಗಬಲ್ಲವು. ನೆಕ್ಸ್ಟ್ ಪಾಯಿಂಟ್, ಉತ್ತಮ ಗುಣಮಟ್ಟದ ಸಾತ್ವಿಕ ಆಹಾರ ಹಾಗೂ ವಸತಿ ಸೌಲಭ್ಯ ಒದಗಿಸುವ ಮೂಲಕ ಅವರು ಕೊಟ್ಟ ಪ್ರವೇಶ ಶುಲ್ಕಕ್ಕೆ ತಕ್ಕ ವ್ಯವಸ್ಥೆ ಮಾಡುವ ಮೂಲಕ ಮತ್ತೆ ಅವರು ಈ ಆಶ್ರಮಗಳಿಗೆ ಬರಲು ಆಕರ್ಷಿತರಾಗುತ್ತಾರೆ. ಆಗ ಈ ಒಂದು ಉದ್ಯಮವು ಯಶಸ್ಸು ಸಾಧಿಸುವುದು. ಹಳ್ಳಿಗಳ ಹಾಗೂ ಅಲ್ಲಿನ ಕೃಷಿ ಮತ್ತು ಕೃಷಿಕರೇ ಮೂಲ ಬಂಡವಾಳ. ಅವರೇ ಕೃಷಿ ಆಶ್ರಮವನ್ನು ಕೃಷಿಕರೇ ತೆಗಿಬೇಕು, ಬೇರೆ ಯಾರು ಮಾಡಂಗಿಲ್ಲ, ಮೀಡಿಯೇಟರ್ ಮಾಡಂಗಿಲ್ಲ. ಮತ್ತು ರೈತರು ತಾವೇ ಒಂದು ಸುಮಾರು FPO ಮಾಡಿಕೊಂಡು ಆ ಕೇಂದ್ರ FPO ಮೂಲಕವಾಗಿ ಕೂಡ ಒಂದು ಕೃಷಿ ಆಶ್ರಮವನ್ನು ಮಾಡ ಅಥವಾ ಇಂಡಿವಿಜುವಲ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಇವೆಲ್ಲಗಳು ಇದಾವೆ. ಆಮೇಲೆ ಅಮೆರಿಕ, ಯುರೋಪ್, ಆಮೇಲೆ ನಮ್ಮ ದೇಶದಲ್ಲಿ ಮಹಾರಾಷ್ಟ್ರಗಳಲ್ಲಿ ಜನಪ್ರಿಯ ಆಗಿದಾವೆ. ಬಟ್ ಅಲ್ಲಿ ಅಗ್ರಿ ಟೂರಿಸಂ ಅಂತ ಕರೀತಾ ಇದಾರೆ. ಆ ಅಗ್ರಿ ಟೂರಿಸಂಗಳು ಅಲ್ಲಿ ಕೃಷಿಯನ್ನು ಏನೂ ಕಲಿಸ್ತಾ ಇಲ್ಲ, ಕೇವಲ ಮೋಜು ಮಸ್ತಿ ನಡೀತಾ ಇದಾವೆ. ಎಲ್ಲದೂ ನಡೀತಾ ಇದೆ, ಏನೇನ್ ಬೇಕು ಎಲ್ಲದೂ ಅನಾಚಾರ ಮಾಡ್ತಾ ಇದಾರೆ. ಆ ಕಾರಣಕ್ಕಾಗಿ ನಾವು ಅಗ್ರಿ ಟೂರಿಸಂ ಅಂತ ಕರೀದಿಲ್ಲ, ಕೃಷಿ ಪ್ರವಾಸೋದ್ಯಮ ಅಂತ ಕರೀಲಿಲ್ಲ, ಆಶ್ರಮ ಅಂತ ಇರ್ಲಿ. ಆಶ್ರಮದಲ್ಲಿ ಯಾವುದಕ್ಕೂ ಆಸ್ಪದ ಇರಲ್ಲ, ಅನಾಚಾರಗಳು ನಡೆಯಲ್ಲ, ದುರಾಚಾರಗಳು ನಡೆಯಲ್ಲ. ಆ ಕಾರಣಕ್ಕಾಗಿ ಆಶ್ರಮ ಅಂತ ನಾವು ಇಟ್ಕೊಂಡಿದ್ದೀವಿ. ಆಮೇಲೆ ರೈತರಲ್ಲಿ ಕೃಷಿ ಆಶ್ರಮಗಳ ಮೂಲಕ ಪ್ರವಾಸೋದ್ಯಮ ಸಾಧ್ಯತೆ ಬಗ್ಗೆ ಜಾಗೃತಿ ಮೂಡಿಸಿ ಕ್ರಿಯಾತ್ಮಕ ಚಿಂತನೆಗಳಿಂದ ನಿಧಾನವಾಗಿ ಹೆಚ್ಚೆಚ್ಚು ನಿಧಾನಕ್ಕೆ ಒಂದೊಂದೇ ಸೌಕರ್ಯಗಳನ್ನು ಸೃಷ್ಟಿಸುತ್ತಾ ಯಶಸ್ವಿಯಾದ ಉದ್ಯಮ ನಡೆಸಿಕೊಂಡು ಬರಬಹುದು. ಆಮೇಲೆ ಈಗಾಗಲೇ ಪ್ರವಾಸಿ ಯೋಜನೆ ನಿರ್ವಹಣೆ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದವರು ಅಥವಾ ಯಾರು ಎಜುಕೇಟೆಡ್ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾಡಿ ಇವನ್ನೆಲ್ಲ ಪ್ರಚಾರ ಮಾಡ್ತಾ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಆಮೇಲೆ ಜಾಲತಾಣದಲ್ಲಿ ಏನಾದ್ರು ಮಾಡಿದಾಗ ಇದು ಅದ್ಭುತವಾದಂತಹ ಒಂದು ಕ್ಷೇತ್ರವಾಗುತ್ತೆ. ಇದು ಬಹಳ ನೀಡಿದೆ ಅಂತ ನಾನು ಹೇಳಿದ್ನ ಆಲ್ರೆಡಿ. ಆಮೇಲೆ ಕೆಲವೊಂದೆಲ್ಲ ಇವೆಲ್ಲ ಏನು ಬೇಡ, ಇವೆಲ್ಲ ಬೇಕಾಗಿಲ್ಲ, ನಡೆಸಬಾರ್ದು. ಇಲ್ಲಿ ಕೇಂದ್ರದಲ್ಲಿ ನಿಸರ್ಗವನ್ನು ಮಲಿನಗೊಳಿಸುವ ಯಾವುದೇ ಅಂಶಗಳಲ್ಲಿ ಬೇಡ. ನಿಸರ್ಗಕ್ಕೆ ಯಾವುದೇ ಹೊರೆ ಆಗಬಾರದು, ಬಂದು ಮಲಿನಗೊಳಿಸ್ತಕ್ಕಂಥದ್ದನ್ನ ಯಾವುದೇ ಮಾಡಬಾರದು. ಆಮೇಲೆ ಇದಕ್ಕಿದ್ದಂತೆ ಬರುವ ಅಪರಿಚಿತರ ವಿಷಯ ಯಾರು ಇದಕ್ಕೆ ರೋಡಲ್ಲಿ ಹೋಗ್ತಾ ಅವನಿಗೆ ಅವಕಾಶ ಕೊಡಂಗಿಲ್ಲ. ಬರ್ಬೇಕಾದ್ರೆ ಅವನಿಗೊಂದು ಫಾರ್ಮ್ ಇರುತ್ತೆ, ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಅದಕ್ಕೆ ಅಮೌಂಟ್ ಇರುತ್ತೆ, ಅಮೌಂಟ್ ಅನ್ನು ಫಿಲ್ಅಪ್ ಮಾಡಿದ ಮೇಲೆ ಎಸ್ ಸರ್ ಅಂದ್ಮೇಲೆ ಅವ್ನು ಒಳಗೆ ಬರ್ಬೇಕು, ಎಲ್ಲ ಒಳಗೆ ಬರಂಗಿಲ್ಲ, ಶುಲ್ಕ ಇರುತ್ತೆ. ಯಾಕೆ ಪುಗಟೆ ಮಾಡಕ್ ನಾವೇನು ಇದನ್ನ ಚಾರಿಟಿ ಧರ್ಮಛತ್ರನ, ಅದಕ್ಕೊಂದು ಅವನಿಗೆ ಒಂದು ಗಳಿಕೆ ಆಗೋದು. ಆ ನಿಟ್ಟಿನಲ್ಲಿ ಕೂಡ ಯೋಚನೆ ಇದೆ, ನಡೀತಾ ಇದೆ. ಕುಡಿತ ಮೋಜು ಮಸ್ತಿಗಳಿಗೆ ಅವಕಾಶ ಇಲ್ಲ. ಕೆಲವು ತಾಸುಗಳ ಬೇಡಿಕೆ ಸುಮ್ಮನೆ ಹಿಂಗ್ ಬಂದು ನೋಡ್ಕೊಂಡು ಹೋಗ್ತಂದ್ರೆ ಇಲ್ಲ. ಮಿನಿಮಮ್ ಅವ್ನು ಇಷ್ಟು ಗಂಟೆ, ಕನಿಷ್ಠ ಒಂದು ಹಾಫ್ ಡೇ ಏನಾದ್ರೂ ಇರ್ಬೇಕು, ಅಥವಾ 2 ದಿವಸ ಇರ್ಬೋದು, 3 ದಿವಸ ಇರ್ಬೋದು. ವ್ಯವಸ್ಥೆ ಇದ್ರೆ 2 ದಿವಸ ಇರ್ಬೋದು, ಉಳ್ಕೊಳ್ಳೋ ವ್ಯವಸ್ಥೆ ಇದ್ರೆ. ಇಲ್ಲಾಂದ್ರೆ ಹಾಫ್ ಡೇ ನೋಡ್ಕೊಂಡು ಹೋಗ್ತಾ ಇರ್ಬೋದು. ನಾನು ರೆಡಿ ಮಾಡಿದಾಗ ಹಾಫ್ ಡೇ 200 ರೂಪಾಯಿ ಕಿತ್ಕದ ಇದ್ರೆ ಕೊಡು, 200 ರೂಪಾಯಿ. ಒಂದು ಊಟ ಕೊಡೋರು, ಒಂದು ಕಾಫಿ ಕೊಡೋರು 200 ರೂಪಾಯಿ ಕೊಡೋದು. ಮೊದಲು ಫ್ರೀ ಬಿಡ್ತಿದ್ರು, ಆಮೇಲೆ ಗೊತ್ತಾಯ್ತು ಜನ ಪುಕ್ಕಡೆ ಬಿಟ್ರೆ ಯಾರು ಬೇಕಾದ್ರೆ ಬರ್ತಾರಂತೆ. ಫ್ರೀನೆಸ್ ಇಲ್ಲ, ಆಮೇಲೆ ಇದಿಲ್ಲ, ಕಲಿಬೇಕಂತ ಉತ್ಸಾಹ ಇಲ್ಲ. 200 ರೂಪಾಯಿ ಕೊಡಿ ನೋಡ್ರಿ, ಆ ಹೊಟ್ಟೆವರಿಗಾದ್ರೂ ಕೇಳ್ತಾನೆ. ಹಾಗಾಗಿ ಬಂದರಿ ಸರ್, ಯಾರಿಗೂ ಫ್ರೀ ಬಿಡಂಗಿಲ್ಲ. ಹಂಗಾಗಿ ಆಮೇಲೆ ಬಂದ ನಿಯಮಗಳು: ಚಹಾ ಕಾಫಿ ಬೇಡ, ಜರ್ಸಿ ದನದ ಹಾಲು ಬೇಡ, ಸಕ್ಕರೆ ಪುಡಿ ಉಪ್ಪು ಬೇಡ, ಮೈದಾ ರಹಿತ ಸಾವಯವ ಸಿರಿಧಾನ್ಯ ಮತ್ತು ಉತ್ತರ ಕರ್ನಾಟಕದ ವೈವಿಧ್ಯಮಯ ಆಹಾರ ತಿನಿಸುಗಳನ್ನು ಬಳಸಿ ಪಾನೀಯ ಮತ್ತು ಊಟ ಇರುತ್ತದೆ. ಪ್ಲಾಸ್ಟಿಕ್ ವಸ್ತುಗಳು ಬಳಸಲಾಗುವುದಿಲ್ಲ. ಸ್ನಾನಕ್ಕೆ ಬಿಸಿ ನೀರು ಆಪ್ಷನ್ ಬೇಕಾದ್ರೆ ಇರ್ಬೋದು, ಇಲ್ಲದ್ರೂ ಕೂಡ ತಣ್ಣೀರೇ ಮಾಡಬೇಕಾಗುತ್ತೆ. ಓಕೆನಾ? ಟೂತ್ ಪೇಸ್ಟ್ ಬದಲು ಬೇರೆ ಹಲ್ಲು ಪುಡಿಗಳ ಅವನ್ನೆಲ್ಲ ಉಪಯೋಗ ಇವೆಲ್ಲ ಬೇರೆ ಕಡೆ ಪಾಠ ಮಾಡ್ತಾರೆ, ಅದೆಲ್ಲ ಬರುತ್ತದೆ. ಇದೇ ತರನೇ ಒಟ್ಟಾರೆ ಸರ್ವಾಂಗೀಣ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ಈ ಕೃಷಿ ಆಶ್ರಮಗಳು ಸರ್ವಾಂಗೀಣ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ಆಶ್ರಮಗಳು ಶ್ರದ್ಧಾಪೂರ್ವಕವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಲ್ಲಿ, ಯಾರು ಓಪನ್ ಮಾಡ್ತಾರೆ ಅವರು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದಲ್ಲಿ ಅದ್ಭುತವಾದ ಯಶಸ್ಸು ಕಾಣುವುದರಲ್ಲಿ ಅನುಮಾನವಿಲ್ಲ.
ಇಷ್ಟು ಆಶ್ರಮದ ಬಗ್ಗೆ. ಬೇಗ ಬೇಗ ಒಂದು ಆಶ್ರಮ, ಒಂದು ಇಮ್ಯಾಜಿನರಿ ಆಶ್ರಮ ಹೇಗಿರುತ್ತೆ ಅನ್ನೋದನ್ನ ಒಂದು ಓದ್ಬಿಡ್ತೀನಿ.